ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ ಮಾಸ್ತಿಹೊಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ. ನಾನು ಎಲ್ಲರೂ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಏಪ್ರಿಲ್ ಮೇ ಶುರುವಾಗಿರೋದ್ರಿಂದ ವಿಜಯಪುರದಲ್ಲಿ ತಾಪಮಾನ ಭಾಳ ಜಾಸ್ತಿ ಆಗ್ತಾಯಿದೆ. ದಿನಕ್ಕೆ 40 ಮೇಲ್ಪಟ್ಟು ತಾಪಮಾನ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಯಾರೂ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಪ್ಪ ಅಂತಂದರೆ, ಈ ತಾಪಮಾನ ಇದ್ದಾಗ ಮುಂಜಾನೆ 10ರಿಂದ ಅಥವಾ ನೀವು 11ರಿಂದ ಅಂದ್ಕೊಳ್ಳಿ 4 ದಯವಿಟ್ಟು ಆದಷ್ಟು ಹೊರಗಡೆ ಬರಲಿಕ್ಕೆ ಹೋಗಬೇಡಿ. ಅವಶ್ಯವಿದ್ದರೆ ಮಾತ್ರ ಹೊರಗಡೆ ಬನ್ನಿ, ಇಲ್ಲಾಂದರೆ ನೆರಳಲ್ಲೇ ಕೆಲಸ ಮಾಡಿ. ಏನೇ ಕೆಲಸ ಇದ್ದರೆ ಮುಂಜಾನೆ 10 ಗಂಟೆ ಒಳಗೆ ಮುಗಿಸಿ, ಇಲ್ಲ 4 ಗಂಟೆ ನಂತರ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಈ ಸಮಯದಲ್ಲಿ ಸ್ವಲ್ಪ ತಾಪಮಾನ ಜಾಸ್ತಿ ಆಗೋದ್ರಿಂದ, ಹೀಟ್ ವೇವ್ ಜಾಸ್ತಿ ಆಗೋದ್ರಿಂದ ಆರೋಗ್ಯದ ಮೇಲೆ ಸ್ವಲ್ಪ ತೊಂದರೆ ಆಗುವಂಥ ಇರ್ತವೆ. ಒಂದೊಂದು ಮುಖ್ಯವಾಗಪ್ಪ ಅಂತಂದರೆ ನಿತ್ರಾಣ ಆಗ್ಬೋದು. ನಿತ್ರಾಣ ಅಂದರೆ ನೀರಾಂಶ ಕಡಿಮೆ ಆಗ್ಬೋದು, ಲವಣಾಂಶ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರ ಚಕ್ರ ಬಂದು ಬೀಳುವಂಥ ಚಾನ್ಸ್ ಇರ್ತವೆ. ನಮ್ಮ ಮಿದುಳಿಗೆ ರಕ್ತ ಪರಿಚಲನೆ ಕಡಿಮೆ ಆಗೋದಕ್ಕೋಸ್ಕರ ಮಿದುಳಿಗೆ ರಕ್ತ ಪರಿಚಲನೆ ಕಡಿಮೆ ಆಗಿ ಅದರಿಂದ ನಾವು ಹೀಟ್ ಸ್ಟ್ರೋಕ್ ಅಂತೀವಿ. ಹೀಟ್ ಸ್ಟ್ರೋಕ್ ಆಗುವಂಥ ಪರಿಣಾಮಗಳು ಭಾಳ ಇರ್ತವೆ. ಆದ್ದರಿಂದ ದಯವಿಟ್ಟು ತಾವು ಯಾರಾದರೂ ಅವಶ್ಯವಿದ್ದರೆ ಬನ್ನಿಯಲ್ಲಿ ನೆರಳಲ್ಲೇ ಕೆಲಸ ಮಾಡಿ. 4 ಗಂಟೆ ನಂತರದ 5 ಗಂಟೆ ನಂತರ ತಮ್ಮ ದಿನನಿತ್ಯ ಕಾರ್ಯಕ್ರಮ ಮಾಡ್ಬೋದು. ಮತ್ತೇನು ಪ್ರಿಕಾಷನ್ ತೊಗೋಬೋದಪ್ಪ ಅಂತಂದರೆ, ಮೇಲಿನಲ್ಲಿ ನೀರು ಕುಡಿತಾ ಇರಬೇಕು. ಆಮೇಲೆ ತಂಪು ಪಾನೀಯ ಅನ್ನೋಕ್ಕಿಂತ ನಮ್ಮ ಭಾರತೀಯ ಪದ್ಧತಿಯ ಪ್ರಕಾರ ಮಜ್ಜಿಗೆ, ಮೊಸರು, ಪಾನಕ ಅಂತ ಹೇಳ್ತೀವಿ, ಭಾಳ ಹಳೆ ಪದ್ಧತಿ ಮಾಡ್ತಾಯಿದ್ರು. ಪಾನಕ ನೀರನ್ನು ಕುಡಿರಿ. ಆದಷ್ಟು ರೆಫ್ರಿಜಿರೇಟರ್ಗಿಂತ ಮಡಿಕೆಯಲ್ಲಿದ್ದಂಥ ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ನೀರು ಕನಿಷ್ಠ ಈಗಿನ ಪ್ರಕಾರ 3ರಿಂದ 5 ಲೀಟರ್ ನೀರು ಕುಡಿದ್ರೆ ಒಳ್ಳೆಯದು. ಆಮೇಲೆ ಆಹಾರವನ್ನು ಸೇವಿಸಬೇಕಾದರೆ ಫ್ರೆಶ್ ಮಾಡಿದಂಥ ಆಹಾರವನ್ನು ಸೇವಿಸಿ. ನೀವು 6 ತಾಸು 7 ತಾಸು ಬಿಟ್ಟು ಆಹಾರ ಸೇವಿಸಿದರೆ ಇದರಲ್ಲಿ ಬ್ಯಾಕ್ಟೀರಿಯಾ ಉತ್ಪನ್ನ ಆಗಿ ಆರೋಗ್ಯ ಕೂಡ ತೊಂದರೆ ಆಗುವಂಥ ಅವಕಾಶಗಳು ಭಾಳ ಇರ್ತವೆ. ಅದೇ ರೀತಿ ಬಟ್ಟೆನೂ ಕೂಡ ತೆಳು ಬಟ್ಟೆ ಹಾಕ್ಕೊಳ್ರಿ, ಭಾಳ ದಪ್ಪ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ತಮ್ಮ ತಲೆಯನ್ನು ಹೊರಗಡೆ ಹೋದರೆ ತಲೆ ಕವರ್ ಮಾಡಿರಿ. ನಾವು ಅಂಬ್ರೆಲಾ, ಛತ್ರಿ ಅಂತ ಹೇಳ್ತೀವಿ, ಅದನ್ನು ಹಿಡ್ಕೊಂಡು ಹೋದರೆ ಒಳ್ಳೆಯದು. ಅದು ಅಲ್ಲದೆ ಮಕ್ಕಳನ್ನು ಮತ್ತು ವಯೋವೃದ್ಧರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಪ್ಪ ಅಂತಂದರೆ, ಆದಷ್ಟು ಮಕ್ಕಳಲ್ಲೇ ಈ ಹೀಟ್ ವೇವ್ದಿಂದ ಏನಾಗ್ಬೋದು, ಟೆಂಪ್ರೇಚರ್ ಜಾಸ್ತಿಯಿಂದ ಏನಾಗ್ಬೋದಪ್ಪ ಅಂತಂದರೆ ಮಕ್ಕಳಿಗೆ ಕಾಮಣೆ ಬರುವಂಥ ಚಾನ್ಸ್ ಇರ್ತವೆ. ಅವರಿಗೆ ಮಿದುಳಿಗೆ ತೊಂದರೆ ಆಗುವಂಥ ಚಾನ್ಸ್ಗಳು ಭಾಳ ಇರ್ತವೆ. ಅದಕ್ಕೋಸ್ಕರ ದಯವಿಟ್ಟು ಇವೆಲ್ಲ ನಿಯಮಗಳನ್ನ ಪಾಲನೆ ಮಾಡಿ ಆದಷ್ಟು ಹೊರಗಡೆ ಅವಶ್ಯವಿದ್ದರೆ ಮಾತ್ರ ನೆರಳಲ್ಲಿ ಕೆಲಸ ಮಾಡಿ. ದಯವಿಟ್ಟು ತಾವೆಲ್ಲರೂ ನೀರನ್ನು ಜಾಸ್ತಿ ಸೇವಿಸಿರಿ, ತಂಪು ಪಾನೀಯಗಳು ಜಾಸ್ತಿ ಸೇವಿಸಿರಿ. ಈಗಿನ ಇದರಲ್ಲಿ ಖಾರ ನಾವು ಭಾಳ ತಿನ್ನೋದ್ರಿಂದ ಅದು ತೊಂದರೆ ಆಗ್ಬೋದು. ಆಯಿಲ್ ಪದಾರ್ಥಗಳನ್ನು ತಿನ್ನುವುದರಿಂದ ತೊಂದರೆ ಆಗ್ಬೋದು. ದಯವಿಟ್ಟು ಅಂಥವನ್ನ ದೂರವಿರಿ ಅಂತ ವಿನಂತಿ ಮಾಡ್ಕೊಳ್ತಾ, ನಾವು ಯಾರೂ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಇದು ಪ್ರತಿ ವರ್ಷ ನಮಗೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ನಾವು ಯಾವ ಥರ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಯಾವ ರೀತಿ ಪ್ರಿವೆನ್ಷನ್ ಮಾಡ್ಬೋದು ಅಂತ, ತಡೆಗಟ್ಟಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಏನಾದರೂ ತೊಂದರೆ ಅನಿಸಿದರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬನ್ನಿ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಸುಸಜ್ಜಿತವಾದ 10 ಬೆಡ್ಗಳಲ್ಲಿ ಒಂದು ಹವಾನಿಯಂತ್ರಿತ ಒಂದು ಹೀಟ್ ವೇವ್ ಇದೊಂದು ವಾರ್ಡ್ ಅಂತ ಮಾಡಿದ್ವಿ. 10 ಬೆಡ್ಗಳಿದ್ದಾವೆ, ವೆಂಟಿಲೇಟರ್ ಇದೆ, ಆಕ್ಸಿಜನ್ ಸಪ್ಲೈ ಇದೆ, ಅಲ್ಲಿ ಕುಡಿ ನೀರು ವ್ಯವಸ್ಥೆ ಮಾಡಿದ್ವಿ, ರೆಫ್ರಿಜಿರೇಟರ್ ಇದೆ, ನುರಿತ ವೈದ್ಯರು ಕೂಡ ಇದೆ. ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ಆ 10 ಬೆಡ್ಗಳು ಅವ್ರಿಗೋಸ್ಕರ ಮೀಸಲಾಗಿಟ್ಟಿವಿ. ದಯವಿಟ್ಟು ಯಾರು ಗಾಬರಿ ಪಡಬೇಡ್ರಿ. ಏನಾದರೂ ತೊಂದರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ 24/7 ಯಾವಾಗಲೂ ಬರ್ಬೋದು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ, ತಾವೆಲ್ಲರೂ ಆರೋಗ್ಯವಂತವಾಗಿರಿ ಅಂತ ವಿನಂತಿ ಮಾಡ್ಕೊಳ್ತೀವಿ.